ಮತ್ತೊಂದು ಕಡೆ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರ ಅಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಸುವೇಂದು ಅಧಿಕಾರಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಸತತವಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಕ್ಸಸ್ ಆಗಿದ್ದಾರೆ. 11,800 ಮತಗಳಿಂದ ಕಾಂಗ್ರೆಸ್ನ ಉಮೇಶ್ ಮೇಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ವರ್ಕ್ ಮಾಡಿತ್ತು. ಗ್ರೌಂಡ್ ಲೆವೆಲ್ನಲ್ಲಿ ಖುದ್ದು ಮುಖ್ಯಮಂತ್ರಿಗಳು 5-6 ದಿನಗಳ ಕಾಲ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದುಕೊಂಡು ತಮ್ಮ ಆಪ್ತ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಹಲವು ಸಚಿವರು ಅಲ್ಲಿ ಹೋಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿ ಹಾಗೆ ಅವರ ಟೀಮ್ ಅವರು ಮಾಡಿದಂತಹ ಗ್ರೌಂಡ್ ವರ್ಕ್, ಮೈಕ್ರೋ ಲೆವೆಲ್ ನಲ್ಲಿ ಅವರು ಮಾಡಿದಂತಹ ಗ್ರೌಂಡ್ ವರ್ಕ್, ಬೂತ್ ಮಟ್ಟದಲ್ಲಿ ಅವರು ಮಾಡಿದಂತಹ ಗ್ರೌಂಡ್ ವರ್ಕ್ ಕಾಂಗ್ರೆಸ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಕಳೆದ ಬಾರಿ 5,800 ಮತಗಳಿಂದ ವೀರಣ್ಣ ಚರಂತಿಮಠ ಏನ್ ಸೋತಿರ್ತಾರೆ, ಈ ಬಾರಿ ಗೆಲುವಿನ ವಿಶ್ವಾಸದಲ್ಲಿದ್ರು. ಬಾಗಲಕೋಟೆ ಖಂಡಿತ ನಾವು ಗೆಲ್ತೀವಿ ಅಂತ ಹೇಳಿ ಬಿಜೆಪಿಯ ನಾಯಕರು ಹೇಳ್ಕೊಳ್ತಾ ಇದ್ರು. ಆದ್ರೆ ಅವರ ನಿರೀಕ್ಷೆಯಂತೆ ರಿಸಲ್ಟ್ ಕಾಣಿಸ್ತಾ ಇಲ್ಲ. ಉಮೇಶ್ ಮೇಟಿ 44,620 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 11 ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ವೀರಣ್ಣ ಚರಂತಿಮಠ 33,236 ಮತಗಳು, ಅಂತರ 11,384. ಟಿವಿಕೆ ಪಕ್ಷ 100ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದ ಹಾಗೆ ನಟ ವಿಜಯ್ ಅವರ ಮನೆಯ ಮುಂದೆ ಭಾರೀ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ನಟ ದಳಪತಿ ವಿಜಯ್ ಮನೆಯ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಟಿವಿಕೆ ಪಕ್ಷ 102 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ನಟ ವಿಜಯ್ ಅವರ ಮನೆಯ ಮುಂಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿದೆ. ಅವರ ಅಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಜಮಾವಣೆ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಪಕ್ಷದಿಂದ ಇಂಥದ್ದೊಂದು ಪರ್ಫಾರ್ಮೆನ್ಸ್ನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅವರ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿರುತ್ತೆ, ಎಷ್ಟು ಸೀಟ್ಗಳನ್ನ ಗೆಲ್ಲೋದಕ್ಕೆ ಅವರು ಸಕ್ಸಸ್ ಆಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಇತ್ತು. ಆದರೆ ತಮ್ಮ ಮೊದಲ ಚುನಾವಣೆಯಲ್ಲಿ ನಟ ವಿಜಯ್ ಅವರು ಟಿವಿಕೆ ಪಕ್ಷವನ್ನ ಸ್ಥಾಪನೆ ಮಾಡಿದ ಯಾವಾಗ ಅಂತ ಕೇಳಿದ್ರೆ 2024ರಲ್ಲಿ. ಅದಾದ ನಂತರದಲ್ಲಿ 1 ವರ್ಷದ ಕಾಲ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೌಂಡ್ ಲೆವೆಲ್ನಲ್ಲಿ ಪದಾಧಿಕಾರಿಗಳನ್ನ ನೇಮಕ ಮಾಡೋದು, ಪಕ್ಷಕ್ಕೆ ಬೇಕಾದಂತಹ ತಯಾರಿ ಅದೆಲ್ಲವನ್ನ ಮಾಡಿಕೊಳ್ಳುವಲ್ಲಿ ನಟ ವಿಜಯ್ ಬ್ಯುಸಿ ಆಗ್ಬಿಡ್ತಾರೆ. 2024ರಲ್ಲಿ 24ರ ನಂತರದಲ್ಲಿ 25ರ ನಂತರದಲ್ಲಿ ಅವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದು, ಕ್ಯಾಂಪೇನ್ಗಳಲ್ಲಿ ಆರಂಭ ಆಗಿದ್ದು, ಈಗ ಮೊದಲ ಚುನಾವಣೆಯಲ್ಲಿ 102 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ತೆರೆಮರೆಯಲ್ಲಿ ಕಸರತ್ತು ಈಗಾಗಲೇ ಆರಂಭ ಆಗಿದೆ. ಟಿವಿಕೆ ಸರ್ಕಾರವನ್ನ ರಚಿಸೋಕೆ ಎಐಡಿಎಂಕೆ ಪಕ್ಷ ಬೆಂಬಲಿಸುತ್ತಾ 100ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಲೀಡ್ ನಲ್ಲಿದ್ದ ಟಿವಿಕೆ ಎಡಿಎಂಕೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. 82 ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ನಲ್ಲಿದೆ. ಸದ್ಯದ ಟ್ರೆಂಡ್ ಪ್ರಕಾರ ಅತಂತ್ರ ವಿಧಾನಸಭೆ ರಚನೆಯಾಗೋದು ಪಕ್ಕ. ಅಂದ್ರೆ ಅಲಯನ್ಸ್ ಮಾಡಿಕೊಂಡೇ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನುವಂಥ ಸಿಚುವೇಶನ್ ಸದ್ಯಕ್ಕೆ ಕಾಣಿಸ್ತಾ ಇರೋದು. 118 ಸೀಟ್ಗಳು ಬೇಕು ನಟ ವಿಜಯ್ ಅವರ ಪಕ್ಷ ಸರ್ಕಾರವನ್ನ ರಚನೆ ಮಾಡೋದಕ್ಕೆ. ಆದ್ರೆ ಸದ್ಯಕ್ಕೆ ನಂಬರ್ಸ್ ದೊಡ್ಡ ಪ್ರಮಾಣದಲ್ಲಿ ಬದಲಾಗೋ ರೀತಿ ಕಾಣಿಸ್ತಾ ಇಲ್ಲ. 102ಕ್ಕೆ ನಟ ವಿಜಯ್ ಅವರ ಪಕ್ಷ ಸೀಮಿತ ಆಗ್ತಾ ಇದೆ. ಸದ್ಯದ ಟ್ರೆಂಡ್ ಪ್ರಕಾರ 118 ಅಂದ್ರೆ ಇನ್ನೂ 16 ಸೀಟ್ಗಳು ಶಾರ್ಟೇಜ್ ಇದ್ದಾವೆ. 16-15 ಸೀಟ್ಗಳು ಶಾರ್ಟೇಜ್ ಇದ್ದಾವೆ. ಎಡಿಎಂಕೆ 81 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಅಲ್ಲಿ ಇತರರು ಯಾವುದೇ ರೀತಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿಲ್ಲ.
ಡಿಎಂಕೆ ಮತ್ತೊಂದು ಭಾಗದಲ್ಲಿ ಸುಮಾರು 50 ಸೀಟ್ಗಳಿಗೆ ಸೀಮಿತ ಆಗಿದೆ. ಸರ್ಕಾರವನ್ನ ರಚನೆ ಮಾಡುವುದಕ್ಕೆ ಟಿವಿಕೆ ಮುಂದಾದ್ರೂ ಕೂಡ ಬೆಂಬಲ ಬೇಕೇ ಬೇಕು. ಆ ಬೆಂಬಲವನ್ನ ಕೊಡುವುದಕ್ಕೆ ಎಡಿಎಂಕೆ ಮುಂದಾಗ್ತಾ ಇದೆ. ತೆರೆಮರೆಯಲ್ಲಿ ಆ ಚರ್ಚೆಗಳು ನಡೀತಾ ಇದ್ದಾವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ತಮಿಳುನಾಡಿನ 234ಕ್ಕೆ 234 ಕ್ಷೇತ್ರಗಳ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಡಿಎಂಕೆ 43, ಎಡಿಎಂಕೆ 66 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು. ಅಂದ್ರೆ ಅವರ ಮೈತ್ರಿಕೂಟವನ್ನ ಹೊರತುಪಡಿಸಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್. ಬಿಜೆಪಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅವರು ಕೂಡ 28 ವಿಧಾನಸಭಾ ಕ್ಷೇತ್ರದಲ್ಲೇನೋ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ಮತ್ತೊಂದು ಕಡೆ ಟಿವಿಕೆ 103 ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸರ್ಕಾರವನ್ನ ರಚನೆ ಮಾಡುವತ್ತ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮುನ್ನುಗ್ತಾ ಇದೆ. ಆದರೆ ಸರ್ಕಾರವನ್ನ ರಚನೆ ಮಾಡುವುದಕ್ಕೆ ಮತ್ತೊಂದು ಪಕ್ಷದಿಂದ ಬೆಂಬಲವನ್ನ ಪಡೆಯುವಂತಹ ಅನಿವಾರ್ಯ ಸನ್ನಿವೇಶ ಕಾಣಿಸ್ತಾ ಇದೆ. ಡಿಎಂಕೆಯ ವೈಯಕ್ತಿಕ ಪರ್ಫಾರ್ಮೆನ್ಸ್ ನ ಗಮನಿಸ್ತಾ ಇದ್ದೀರಿ. ಲಾಸ್ಟ್ ಟೈಮ್ 133 ಸೀಟ್ಗಳಲ್ಲಿ ಡಿಎಂಕೆ ವೈಯಕ್ತಿಕವಾಗಿ ಗೆಲುವನ್ನ ದಾಖಲು ಮಾಡಿತ್ತು. 133 ವಿಧಾನಸಭಾ ಕ್ಷೇತ್ರಗಳಲ್ಲಿ ಡಿಎಂಕೆ ವೈಯಕ್ತಿಕವಾಗಿ ಗೆಲುವನ್ನ ದಾಖಲು ಮಾಡಿತ್ತು. ಆದ್ರೆ ಈ ಬಾರಿಯವರ ವೈಯಕ್ತಿಕ ಪರ್ಫಾರ್ಮೆನ್ಸ್ 43 ವಿಧಾನಸಭಾ ಕ್ಷೇತ್ರ. ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಿ. ಸಮಯ 10:40. ಹೆಚ್ಚು ಕಮ್ಮಿ ಈ ಟ್ರೆಂಡ್ ಈಗೇನ್ ಕಾಣಿಸ್ತಾ ಇದೆಯೋ ಟ್ರೆಂಡ್ ಅದೇ ರಿಸಲ್ಟ್ ಆಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ತಮಿಳುನಾಡಿನ 234ಕ್ಕೆ 234 ಕ್ಷೇತ್ರಗಳ ಫಲಿತಾಂಶವೂ ಕೂಡ ಲಭ್ಯವಾಗ್ತಾ ಇದೆ. ಟ್ರೆಂಡ್ ಲಭ್ಯವಾಗ್ತಾ ಇದೆ. ಡಿಎಂಕೆ 43. ನಾನಾಗ್ಲೇ ಹೇಳಿದೆ, ಕಳೆದ ಚುನಾವಣೆಯಲ್ಲಿ 133 ಕ್ಷೇತ್ರದ ಡಿಎಂಕೆ ಗೆಲುವನ್ನ ದಾಖಲು ಮಾಡಿತ್ತು. ಈ ಬಾರಿ 43. ದೊಡ್ಡ ಮಟ್ಟದ ಲಾಸ್ ಆಡಳಿತಾರೂಢ ಡಿಎಂಕೆ ಪಕ್ಷಕ್ಕೆ. ಎಲ್ಲ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಯೂ ಕೂಡ ಮಕಾಡೆ ಮಲಗಿಬಿಟ್ಟಿದೆ. ತಮಿಳುನಾಡಿನ ವಿಚಾರದಲ್ಲಿ ಬಹುತೇಕ ಎಲ್ಲಾ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ಕೂಡ ತಮಿಳುನಾಡಿನಲ್ಲಿ ಸರ್ಕಾರವನ್ನ ರಚನೆ ಮಾಡುವುದು ಮತ್ತೆ ಡಿಎಂಕೆ ಅನ್ನುವಂಥ ಒಂದು ರಿಸಲ್ಟ್ ನ ಕೊಟ್ಬಿಟ್ಟಿದ್ವು. ಯಾವುದೋ ಒಂದು ಸಮೀಕ್ಷೆ ಎಐಎಡಿಎಂಕೆಗೆ ಚಾನ್ಸಸ್ ಇದೆ, ಎಡಿಎಂಕೆನವರು ಸರ್ಕಾರವನ್ನ ರಚನೆ ಮಾಡಬಹುದು ಅಂತ ಹೇಳಿತ್ತು. ಆದ್ರೆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಮಾತ್ರ ಟಿವಿಕೆ ಪಕ್ಷದ ಪರ್ಫಾರ್ಮೆನ್ಸ್ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ ಅನ್ನೋದನ್ನ ಊಹೆ ಮಾಡಿದ್ದು. ಅವರ ಸ್ಟಡಿ ಮಾತ್ರ, ಅವರ ಸಮೀಕ್ಷೆ ಮಾತ್ರ ಸುಮಾರು 90ರಿಂದ 120 ಕ್ಷೇತ್ರಗಳವರೆಗೆ ಟಿವಿಕೆ ಪಕ್ಷ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿತು. ಪ್ರದೀಪ್ ಗುಪ್ತಾ ಅವರು ಆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯನ್ನ ಮಾಡಿಸಿದಂತಹ ಮುಖ್ಯಸ್ಥ ಅವರನ್ನ ಪ್ರಶ್ನೆ ಮಾಡಿದಂತಹ ಟೈಮ್ನಲ್ಲಿ ನನ್ನ ಸಮೀಕ್ಷೆ ಎಷ್ಟೇ ಸುಳ್ಳಾದ್ರೂ ಕೂಡ, ಎಷ್ಟೇ ತಪ್ಪಾದ್ರೂ ಕೂಡ ಕನಿಷ್ಠ 70 ಸೀಟನ್ನಾದ್ರೂ ಗೆಲ್ಲುತ್ತೆ ಟಿವಿಕೆ ಅನ್ನುವಂಥ ಮಾತನ್ನ ಹೇಳಿದ್ರು. ಸಮೀಕ್ಷೆ ಹೊರಬಂದಂತಹ ನಂತರದಲ್ಲಿ ಬಹುತೇಕ ಆ ಸಮೀಕ್ಷೆಯೇ ನಿಜವಾಗ್ತಾ ಇದೆ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಅಭ್ಯರ್ಥಿ ಸತತ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ್ಯಗೆ ಬಂದಿರುವುದು 17,189 ವೋಟ್. ಎಸ್ಡಿಪಿಐನ ಅಫ್ಸರ್ ಕೊಡ್ಲಿಪೇಟೆಗೆ 2,569 ಮತಗಳು ಲಭ್ಯವಾಗಿದ್ದಾವೆ. ದಾವಣಗೆರೆಗೆ ಬಿಜೆಪಿಯ ಲೀಡ್ ಇರೋದು, ಅಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಮತಗಳಿಂದ 8,539 ಮತಗಳ ಅಂತರದಿಂದ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮತಗಳನ್ನ ಗಮನಿಸ್ತಾ ಇದ್ದೀರಿ. 25,728. ಸಮರ್ಥ ಮಲ್ಲಿಕಾರ್ಜುನ್ 17,189 ಮತಗಳ ಅಂತರ 8,539. ಎಸ್ಡಿಪಿಐನ ಅಭ್ಯರ್ಥಿಯಾಗಿರುವಂತಹ ಅಫ್ಸರ್ ಕುಡ್ಲಿಪೇಟೆ 2,659 ಮತಗಳನ್ನ ಪಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.